ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು 10 ನಿಮಿಷದಲ್ಲಿ ಒಂದು ಹೆಲ್ತಿ ಆದಂತಹ ಚಾಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಈ ಚಾಟ್ ಮಾಡಲಿಕ್ಕೆ ಮೊದಲಿಗೆ ಮಖಾನ ಸೀಡ್ಸ್ ಬೇಕು. ಅಂದರೆ ತಾವರೆ ಹೂವಿನ ಬೀಜಗಳು ಅಂತ ಹೇಳ್ತಾರೆ ಕನ್ನಡದಲ್ಲಿ. ತುಂಬ ಹೆಲ್ದಿ ಇದು. ಶುಗರ್ ಪೇಷಂಟಿಗಂತೂ ತುಂಬ ಒಳ್ಳೆಯದು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡಿ ನಾನು ಮಕಾನ ಸೀಡ್ಸನ್ನು ತಗೊಂಡಿದ್ದೇನೆ. ಇದು ನೀವು ಶಾಪಲ್ಲಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಎಲ್ಲ ಶಾಪಲ್ಲಿ ಕೂಡ ಇರ್ತದೆ. ಇದನ್ನು ಹಾಗೆ ನೀವು ಉಪ್ಪು ಮತ್ತು ಖಾರ ಹಾಕಿ ತಿನ್ಬೋದು. ನಾನೊಂಚೂರು ಸ್ಪೆಷಲಾಗಿ ಚಾಟ್ ಥರ ಮಾಡ್ತಾ ಇದ್ದೇನೆ. ಇದನ್ನು ಹಾಗೆ ತಿನ್ನಲಿಕ್ಕೆ ಆಗೋದಿಲ್ಲ ನೋಡಿ, ಗಟ್ಟಿ ಗಟ್ಟಿಯಾಗಿ ಹಲ್ಲಿಗೆಲ್ಲ ಅಂಟ್ತದೆ. ಅದಕ್ಕೆ ಏನು ಮಾಡಬೇಕಂತ ಕೂಡ ನಾನು ನಿಮಗೆ ಹೇಳ್ತೇನೆ. ಮೊದಲಿಗೆ ಅದನ್ನು ಒಂದು ಪ್ಯಾನ್ಗೆ ಹಾಕಿ ಬಿಸಿ ಮಾಡ್ಕೋಬೇಕು. ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು 1 ಕಪ್‌ನಷ್ಟು ಮಕಾನ ಸೀಡ್ಸ್ ತಗೊಂಡಿದ್ದೇನೆ. ನಿಮಗೆ ಇದನ್ನು ಈ ಚಾಟನ್ನು ನೀವು ಮಧ್ಯಾಹ್ನ ಕೂಡ ಮಾಡ್ಕೋಬೋದು ಊಟಕ್ಕೆ, ಅಥವಾ ಸಂಜೆ ಬೋರ್ ಆಗ್ತಿರುವಾಗ ಇದನ್ನು ಮಾಡಿ ತಿನ್ಬೋದು. ತುಂಬ ಕ್ಯಾಲ್ಸಿಯಂ ಇದೆ, ಹಾಗೆ ಪ್ರೋಟೀನ್ ಕೂಡ ತುಂಬ ಇದೆ ಇದರಲ್ಲಿ. ಶುಗರ್ನ ಇರೋರಿಗಂತೂ ತುಂಬ ಒಳ್ಳೆಯದು. ಏನೇನು ಅಂಗಡಿಯಿಂದ ಎಲ್ಲ ತಿನ್ನುವ ಬದಲು ಈ ಥರ ಮಾಡಿಕೊಂಡು ಆರಾಮಾಗಿ ನೀವು ತಿನ್ಬೋದು. ನೋಡಿ, ಬಿಸಿಯಾಗಿದೆ ಅಂತ ನೀವು ಒಂದನ್ನು ಪ್ರೆಸ್ ಮಾಡಿ ನೋಡಿ. ಆಗಲಿಲ್ಲ, ಅದು ತುಂಬ ಪುಡಿ ಆಗಬೇಕು. ಅಲ್ಲಿಯವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಒಂಥರ ಕ್ರಂಚಿ ಆಗ್ತದೆ, ಅಲ್ಲಿಯವರೆಗೆ ಇದನ್ನು ಫ್ರೈ ಮಾಡಬೇಕು. ಇನ್ನೂ ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ತೇನೆ. ಅಷ್ಟೇ ಅಲ್ಲ, ಚಿಕ್ಕ ಮಕ್ಕಳಿಗೆ ನೀವು ಇದನ್ನು ಬೆಲ್ಲದ ಸಿರಪ್ ಹಾಕಿ ಕೂಡ ಕೊಡ್ಬೋದು. ಸಿರಪ್ಪನ್ನು ಮಿಕ್ಸ್ ಮಾಡಿ ಒಂಥರ ಸ್ವೀಟಾಗಿ ಚೆನ್ನಾಗಿರ್ತದೆ. ಆದರೂ ಎಲ್ಲ ಮಾಡುವ ಮೊದಲು ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡದಿದ್ದರೆ ತಿನ್ನಲಿಕ್ಕೆ ಕಷ್ಟ ಆಗ್ತದೆ, ಒಂಥರ ಅಂಟಂಟಾಗ್ತದೆ. ನೋಡಿ, ಈಗ ಒಳ್ಳೆ ಕ್ರಂಚಿ ಆಗಿದೆ. ನೋಡ್ತಾ ಇರ್ಬೋದು, ಮುಟ್ಟಿದ ಕೂಡಲೇ ಹುಡಿ ಆಗಬೇಕು, ಈ ಥರ ಆಗಬೇಕು. ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ನಂತರ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ 1 ಸ್ಪೂನಷ್ಟು ಅರಶಿನ ಪುಡಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. 1 ರಿಂದ 1.5 ಸ್ಪೂನಷ್ಟು ಚಾಟ್ ಮಸಾಲ ಹಾಕಿ, ಸ್ವಲ್ಪ ಒಳ್ಳೆ ಟೇಸ್ಟ್ ಕೊಡ್ತದೆ. ಬೇಕಾದರೆ ಹಾಕ್ಕೊಳ್ಳಿ. ಚಾಟ್ ಮಸಾಲ ಹಾಕಿದರೆ ಒಂಥರ ಚಾಟ್ದೇ ಒಂದು ರುಚಿ ಬರ್ತದೆ. ಅದಕ್ಕೆ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಏನು ಮಾಡಬೇಕಂತಿಲ್ಲ. ಮಿಕ್ಸ್ ಮಾಡಿ ನೀವು ಫ್ರೈ ಮಾಡಿದ ಮಖಾನ ಸೀಡ್ಸ್ ಇದೆಯಲ್ಲ, ಅದನ್ನು ಇದಕ್ಕೆ ಹಾಕಿ ಒಳ್ಳೆ ಮಿಕ್ಸ್ ಆಗಲಿ. ಸ್ವಲ್ಪ ಖಾರ ಎಲ್ಲ ಹಿಡಿತದೆ ಅಂತ ಗ್ಯಾಸನ್ನು ಆಫ್ ಮಾಡಿಕೊಂಡೇ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಇದನ್ನು ನಾನು ಒಂದು ಬೌಲಿಗೆ ಹಾಕ್ಕೊಳ್ತೇನೆ. ಇನ್ನು ನಮ್ಮ ಚಾಟ್ ಸ್ಟಾರ್ಟ್ ಆಗ್ತದೆ. ಅಂದರೆ ಹೇಗೆ ಚಾಟ್ ಮಾಡೋದು ಒಂದು 10 ನಿಮಿಷದಲ್ಲಿ ರೆಡಿ ಆಗ್ತದೆ. ನೋಡಿ, ಒಂದು ಬೌಲಿಗೆ ಈಗ ಎಲ್ಲ ಮಖಾನ ಮತ್ತು ಮಸಾಲೆ ಎಲ್ಲ ಹಾಕಿದ್ದು ನೋಡಿ, ಅದನ್ನೆಲ್ಲ ಹಾಕ್ತಾ ಇದ್ದೇನೆ. ನಂತರ ನಿಮ್ಮಲ್ಲಿ ಏನು ತರಕಾರಿ ಇದೆ ಅದನ್ನು ಕೂಡ ಹಾಕ್ಬೋದು, ಮತ್ತು ಕಡಲೆ ಬೀಜವನ್ನು ನೀವು ಫ್ರೈ ಮಾಡಿ ಕೂಡ ಹಾಕ್ಬೋದು. ಇಲ್ಲಿ ನಾನು 1 ಕಪ್‌ನಷ್ಟು ಕ್ಯಾರೆಟನ್ನು ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೇನೆ. ಅದೇ ರೀತಿ ಈರುಳ್ಳಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಕುಕುಂಬರನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಟೊಮೆಟೊವನ್ನು ಮೇಲೆ ಉದುರಿಸ್ಕೊಂಡಿದ್ದೇನೆ. ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗಿಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನೀಗ ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಇದನ್ನು ನೀವು ಮಾಡಿದ ಕೂಡಲೇ ತಿಂದ್ಕೊಳ್ಬೇಕು. ಸ್ವಲ್ಪ ಹೊತ್ತಿಟ್ಟರೆ ಸ್ವಲ್ಪ ನಾವೀಗ ಕುಕುಂಬರ್ ಎಲ್ಲ ಹಾಕಿದ್ದೇವೆ ನೋಡಿ, ಟೊಮೆಟೊ ಎಲ್ಲ ಸ್ವಲ್ಪ ಹೀಲಿ ಆಗ್ಬೋದು, ಅಂದರೆ ಮೆತ್ತಗೆ ಆಗ್ಬೋದು. ನೋಡಿ, ಎಲ್ಲವನ್ನು ಪ್ಲೇಟಿಗೆ ಹಾಕ್ಕೊಂಡಾಗಿದೆ. ಈಗ ನಾನು ಇದರ ಮೇಲ್ಗಡೆ ಸ್ವಲ್ಪ ಮಿಕ್ಸ್ಚರ್, ಅಂದರೆ ಶಾವಿಗೆ ಮಿಕ್ಸ್ಚರ್ ಇದ್ದರೆ ಅದನ್ನು ಕೂಡ ಉದುರಿಸ್ಕೊಳ್ಬೋದು, ಅಥವಾ ನೀವು ಕಡಲೆಯನ್ನು ಫ್ರೈ ಮಾಡಿದರೆ ಅದನ್ನು ಕೂಡ ಹಾಕ್ಬೋದು. ಇಲ್ಲಿ ನೋಡಿ, ನಾನೆಲ್ಲವನ್ನು ಪುನಃ ಮೇಲ್ಗಡೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೇನೆ. ಹಾಗೆ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಮೇಲ್ಗಡೆ ಉದುರಿಸಿ, ಚೆನ್ನಾಗಿ ಕಾಣ್ತದೆ, ರುಚಿ ಕೂಡ ಚೆನ್ನಾಗಿರ್ತದೆ. ಇಲ್ಲೀಗ ನೋಡಿ, ನಾನು ಶಾವಿಗೆಯನ್ನು ಹಾಕ್ತಾ ಇದ್ದೇನೆ. ಇಲ್ಲಾಂದರೆ ಆಲೂ ಭುಜಿಯಾ ಆ ಥರ ಏನಾದರೂ ಹಾಕ್ಕೊಳ್ಬೋದು. ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಇದನ್ನು ಮಾಡಿದ ತಕ್ಷಣಕ್ಕೆ ತಿನ್ನಲಿಕ್ಕೆ ಕೊಡಿ, ತುಂಬ ರುಚಿಯಾಗಿರ್ತದೆ. ನೋಡಲಿಕ್ಕೆ ಕೂಡ ತುಂಬ ಕಲರ್ಫುಲ್ ಆಗಿದೆ ನೋಡಿ. ಮಕ್ಕಳಿಗೆ ಕೂಡ ಇದನ್ನು ಕೊಡ್ಬೋದು. ನೀವು ಮಕ್ಕಳಿಗೆ ಕೊಡುವಾಗ ಬೇಕಾದರೆ ಸ್ವಲ್ಪ ಇದಕ್ಕೆ ಶುಗರನ್ನು ಆ್ಯಡ್ ಮಾಡ್ಕೋಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ಹೇಗಿದೆ ಈ ರೆಸಿಪಿ? ಒಮ್ಮೆ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗ್ತದೆ. ಈ ರೆಸಿಪಿಯನ್ನು ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಿದೆ ತಾನೇ? ಲೈಕ್ ಕೊಡಿ, ಕಮೆಂಟ್ ಹಾಕಿ, ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ.
ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.